ಹಲೋ ಫ್ರೆಂಡ್ಸ್, ಇವತ್ತು ನಾವು ಪಾವ್ ಭಾಜಿ ಮಾಡೋದು ಹೇಗಂತ ನೋಡೋಣ. ಫಸ್ಟು 1 ರಿಂದ 2 ಟೊಮ್ಯಾಟೊ ಹಾಗೂ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಕೊಂಡಿರೋಂಥದ್ದು, 1 ಲೆಮನ್ನು, ಒಂದು ಸ್ವಲ್ಪ ಕರಿಬೇವು, 1 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಗೂ 1 ರಿಂದ 2 ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ. ಎವರೆಸ್ಟ್ ಅವ್ರದ್ದು ಗರಂ ಮಸಾಲ ಹಾಗೂ ಪಾವ್ ಭಾಜಿ ಮಸಾಲ, ಇದು ಮೇನ್ ಇಂಗ್ರೀಡಿಯೆಂಟ್. ಹಾಗೂ ಅಮೂಲ್ ಬಟರ್. ಪಾವ್ ಬಂದು ಅಯ್ಯಂಗಾರ್ದವ್ರು ತೊಗೊಂಡಿದ್ದೀವಿ, ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಈಗೊಂದು ಪಾತ್ರೆಯಲ್ಲಿ ಅಮೂಲ್ ಬಟರ್ ಹಾಕ್ಕೊಳ್ಳೋಣ, 2 ರಿಂದ 3 ಕ್ಯೂಬ್ಸ್. ಮೆಲ್ಟ್ ಆದಮೇಲೆ ಸ್ವಲ್ಪ ಜೀರಿಗೆ ಹಾಗೂ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಇದು ಫ್ರೈ ಮಾಡ್ಕೊಳ್ಳೋಣ. 1 ಹಸಿಮೆಣಸಿನ್ಕಾಯಿ ಖಾರವಾಗಿರುತ್ತೆ, ನೀವು ಬೇಕಾದರೆ 2 ಅಥವಾ 3 ಹಾಕ್ಕೋಬೋದು. ಈಗ ಟೊಮ್ಯಾಟೊ, ಹಾಕೊಂಡ ತಕ್ಷಣ ಹಳದಿ, ಸ್ವಲ್ಪ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಕ್ವಾಂಟಿಟಿ ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಅದರ ಟೇಸ್ಟ್ ಪ್ರಕಾರ. ಈಗ ಪಾವ್ ಭಾಜಿ ಮಸಾಲ 2 ಟೇಬಲ್ ಸ್ಪೂನ್, 2 to 3 ಸ್ಮ್ಯಾಶ್ಡ್ ಕ್ಯಾರೆಟ್ ಮತ್ತು ಆಲೂಗಡ್ಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಂದು ಕೊತ್ತಂಬರಿ ಹಾಕೊಳ್ಳೋಣ. ಈಗ ಚೆನ್ನಾಗಿ 2 ರಿಂದ 3 ಗ್ಲಾಸು ನೀರು ಹಾಕ್ಕೊಂಡು ಅದರದ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕು, ಇಲ್ಲ ಅದರಿಂದ ಪಲ್ಯ ಥರ ಆಗಿಬಿಡುತ್ತೆ. ಈಗ ಮೇಲೆ ಸ್ವಲ್ಪ ಅಮೂಲ್ ಬಟರ್ ಹಾಕಿ 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡಬೇಕು. ಈಗ ಇನ್ನೊಂದು ತವಾದಲ್ಲಿ ಸ್ವಲ್ಪ ಬಟರ್ ಹಾಕಿ ಪಾವ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಿಡಲ್ ಪಾರ್ಟಿಷನ್ ಮಾಡಿ ಸ್ವಲ್ಪ ಅದು ಭಾಜಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಎರಡು ಸೈಡು ಒಂದು ಸ್ವಲ್ಪ ಫ್ರೈ ಮಾಡೋಣ. ಈಗ ನೋಡ್ಬೋದು, ಪ್ಲೇಟ್ನಲ್ಲಿ ಸರ್ವ್ ಮಾಡಿದ ತಕ್ಷಣ ಸ್ವಲ್ಪ ಅಮೂಲ್ ಬಟರ್ ಹಾಕ್ಕೊಂಡ್ರೆ ಇಟ್ಸ್ ರೆಡಿ ಟು ಈಟ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ರೇಣುಕಾಸ್ ಕಿಚನ್.